ನಮಸ್ಕಾರ, ಇದು ಪ್ರವಾಸಿ ಪ್ರಪಂಚದ ಟ್ರಾವೆಲ್ ಬುಲೆಟಿನ್. ನಾನು ನಿಸರ್ಗ. ಈಗ ಹೆಡ್ಲೈನ್. ಕಳೆಗುಂದಿದ ದಿವಾನ್ ಪೂರ್ಣಯ್ಯ ಐತಿಹಾಸಿಕ ಬಂಗಲೆ, ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲು ಇತಿಹಾಸ ತಜ್ಞರ ಆಗ್ರಹ. ಸೀಮಾ ಪ್ರಹಾರಿಗಳ ಐತಿಹಾಸಿಕ ಮಿಷನ್ ಸಕ್ಸಸ್, ಹಿಮಾಲಯದ ತುದಿ ಮುಟ್ಟಿದ ವಂದೇ ಮಾತರಂ ಮಂತ್ರ. ಅಂಡರ್ ವಾಟರ್ ಮ್ಯೂಸಿಯಂ ನಿರ್ಮಾಣಕ್ಕೆ ಮಹಾರಾಷ್ಟ್ರ ಸಜ್ಜು, ಕೋಸ್ಟಲ್ ಪ್ರದೇಶದ ಸಾಹಸ ಪ್ರವಾಸೋದ್ಯಮಕ್ಕೆ ಹೊಸ ಮೆರುಗು. ಹರಿಯಾಣ ಪ್ರವಾಸೋದ್ಯಮದಲ್ಲಿ ವಾಕ್ಟೂರ್ ಹವಾ, ಪಾರಂಪರಿಕ ಕಟ್ಟಡದ ಬಗ್ಗೆ ಅರಿವು ಹೆಚ್ಚಿಸಲು ಇಲಾಖೆಯ ಪ್ರಯತ್ನ. ಮೈಸೂರು ಆಸ್ಥಾನದ ಹೆಮ್ಮೆಯ ದಿವಾನರಾದ ಪೂರ್ಣಯ್ಯನವರ ಕೊಡುಗೆ ಸದಾ ಸ್ಮರಣೀಯ. ಯಳಂದೂರು ಪಟ್ಟಣದಲ್ಲಿ ದಿವಾನ್ ಪೂರ್ಣಯ್ಯನವರ ಸ್ಮರಣಾರ್ಥ ಅವರ ಬಂಗಲೆಯನ್ನ ಮ್ಯೂಸಿಯಂ ಆಗಿ ಪರಿವರ್ತಿಸಲಾಗಿದೆ. ಇದೊಂದು ಸರ್ಕಾರಿ ವಸ್ತು ಸಂಗ್ರಹಾಲಯವಾಗಿದ್ರೂ ಪ್ರವಾಸಿಗರನ್ನ ಆಕರ್ಷಿಸುವಲ್ಲಿ ಸಂಪೂರ್ಣ ವಿಫಲವಾಗಿದೆ. ಇದಕ್ಕೆ ಕಾರಣ ಸರ್ಕಾರದ ನಿರ್ಲಕ್ಷ್ಯ ಎಂಬುದು ಸ್ಥಳೀಯರ ಆರೋಪ. ಅತ್ಯುತ್ತಮ ಎಂಜಿನಿಯರಿಂಗ್ ವಿನ್ಯಾಸವಾಗಿರುವ ಈ ಮ್ಯೂಸಿಯಂ ಹಾಗೂ ಪಾರಂಪರಿಕ ಕಟ್ಟಡದ ದುರಸ್ತಿ ಬಗ್ಗೆ ಸಂಬಂಧಪಟ್ಟ ಇಲಾಖೆ ಗಮನ ಹರಿಸಬೇಕು. ಜತೆಗೆ ಈ ಸುಂದರ ಕಟ್ಟಡವನ್ನು ಪ್ರವಾಸಿ ಲೋಕಕ್ಕೆ ಪರಿಚಯಿಸುವಲ್ಲಿ ಸರ್ಕಾರ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಬೇಕು ಎಂದು ಇತಿಹಾಸ ತಜ್ಞರು ಆಗ್ರಹಿಸಿದ್ದಾರೆ. ಧೈರ್ಯ ಮತ್ತು ದೃಢ ಸಂಕಲ್ಪ ಹೊಂದಿದ್ರೆ ನಾವು ಏನ್ ಬೇಕಾದರೂ ಸಾಧಿಸಬಲ್ಲೆವು ಎಂದು ನಮ್ಮ ದೇಶದ ನಾರಿ ಶಕ್ತಿ ಮತ್ತೊಮ್ಮೆ ನಿರೂಪಿಸಿದೆ. ಬಿಎಸ್ಎಫ್ನ ಮೊದಲ ಮಹಿಳಾ ಮೌಂಟ್ ಎವರೆಸ್ಟ್ ಎಕ್ಸ್ಪಿಡಿಷನ್ ಟೀಮ್ ಮಿಷನ್ ವಂದೇ ಮಾತರಂ ಅಡಿಯಲ್ಲಿ ಮೌಂಟ್ ಎವರೆಸ್ಟ್ ಅನ್ನ ಯಶಸ್ವಿಯಾಗಿ ಏರುವ ಮೂಲಕ ಇತಿಹಾಸ ರಚಿಸಿದೆ. ಬಿಎಸ್ಎಫ್ ವಜ್ರ ಮಹೋತ್ಸವ ಸಂದರ್ಭದಲ್ಲಿ ಮಹಿಳಾ ಸೀಮಾ ಪ್ರಹಾರಿಗಳು ವಂದೇ ಮಾತರಂ ಭಕ್ತಿಯನ್ನ ಬಾನಿತ್ತರಕ್ಕೆ ಕೊಂಡೊಯ್ದಿದ್ದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಚಾರ. ಹಲವಾರು ಸವಾಲುಗಳನ್ನು ಎದುರಿಸಿ ಈ ಇತಿಹಾಸ ನಿರ್ಮಿಸಿರುವ ನಾರಿ ಶಕ್ತಿಗೆ ಪ್ರವಾಸಿ ಪ್ರಪಂಚದ ಸಲಾಂ. ವಿಶ್ವದ ಇತರ ಐತಿಹಾಸಿಕ ತಾಣಗಳಿಗಿಂತ ಸ್ಪ್ಲಿಟ್ ಭಿನ್ನವಾಗಿದೆ. ಇಲ್ಲಿನ ಡಿಯೋಕ್ಲೆಟಿಯನ್ ಅರಮನೆ ಕೇವಲ ಪ್ರವಾಸಿ ತಾಣವಲ್ಲ. ಈ 1700 ವರ್ಷ ಹಳೆಯ ರೋಮನ್ ಅರಮನೆಯ ಆವರಣದೊಳಗೆ ಇಂದಿಗೂ ಸಾವಿರಾರು ಜನರು ವಾಸಿಸುತ್ತಾ ಇದ್ದಾರೆ. ಅರಮನೆಯ ಗೋಡೆಗಳ ನಡುವೆಯೇ ಹೋಟೆಲ್ಗಳು, ಕೆಫೆಗಳು ಮತ್ತು ಅಂಗಡಿಗಳಿರುವುದು ಇಲ್ಲಿನ ವಿಶೇಷ. ರೋಮನ್ ಚಕ್ರವರ್ತಿ ಡಿಯೋಕ್ಲೆಟಿಯನ್ ತನ್ನ ಅರಮನೆಯನ್ನು ಅಲಂಕರಿಸಲು ಈಜಿಪ್ಟ್ನಿಂದ 12 ಕಪ್ಪು ಗ್ರಾನೈಟ್ ಸ್ಫಿಂಕ್ಸ್ ಮೂರ್ತಿಗಳನ್ನು ತರಿಸಿದ್ದನು. ಅವುಗಳಲ್ಲಿ ಕೆಲವು 3500 ವರ್ಷಗಳಿಗಿಂತಲೂ ಹಳೆಯವು. ಇಂದಿಗೂ ನೀವು ಪುರಾತನ ಸ್ಫಿಂಕ್ಸ್ಗಳನ್ನು ಅರಮನೆಯ ಆವರಣದಲ್ಲಿ ನೋಡಬಹುದು. ಇಲ್ಲಿನ ಸೇಂಟ್ ಡೊಮಿನಿಯಸ್ ಕ್ಯಾಥೆಡ್ರಲ್ ವಿಶ್ವದ ಅತ್ಯಂತ ಹಳೆಯ ಕ್ಯಾಥೆಡ್ರಲ್ ಕಟ್ಟಡಗಳಲ್ಲಿ ಒಂದು. ಮೂಲತಃ ಇದನ್ನು ಚಕ್ರವರ್ತಿ ಡಿಯೋಕ್ಲೆಟಿಯನ್ ತನ್ನ ಸಮಾಧಿಗಾಗಿ ನಿರ್ಮಿಸಿಕೊಂಡಿದ್ದನು. ವಿಶೇಷವೆಂದರೆ ಕ್ರಿಶ್ಚಿಯನ್ನರು ಹಿಂಸಿಸಿದ್ದ ಚಕ್ರವರ್ತಿಯ ಸಮಾಧಿಯೇ ಮುಂದೆ ಭವ್ಯವಾದ ಚರ್ಚ್ ಆಗಿ ಮಾರ್ಪಟ್ಟಿತು. ಹಾಗಾದ್ರೆ ಸ್ಪ್ಲಿಟ್ ನಗರ ಯಾವ ದೇಶದಲ್ಲಿದೆ? ಅಂಡರ್ ವಾಟರ್ ಮ್ಯೂಸಿಯಂ ಮತ್ತು ಸಬ್ಮರೈನ್ ಟೂರಿಸಂ ಪ್ರಾರಂಭಿಸಲು ಮಹಾರಾಷ್ಟ್ರ ಸರ್ಕಾರ ನಿರ್ಧರಿಸಿದೆ. ಮಹಾರಾಷ್ಟ್ರದ ಸಿಂಧುದುರ್ಗ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಈ ಯೋಜನೆ ಅನುಷ್ಠಾನಗೊಳ್ಳಲಿದ್ದು ಭಾರತದ ಮೊದಲ ಅಂಡರ್ ವಾಟರ್ ಮ್ಯೂಸಿಯಂ ಇದಾಗಲಿದೆ. ಮಹತ್ವಾಕಾಂಕ್ಷೆಯ ಈ ಯೋಜನೆಯ ಕೊಂಕಣ ಪ್ರದೇಶದ ಸಾಹಸ ಪ್ರವಾಸೋದ್ಯಮದ ಮೆರುಗನ್ನ ಹೆಚ್ಚಿಸಲಿದೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಸಿಂಧುದುರ್ಗದಿಂದ ನಿವಾಟಿ ರಾಕ್ ಬಳಿ 22 ಮೀಟರ್ ಆಳದಲ್ಲಿ ಯುದ್ಧ ನೌಕೆಯ ಮ್ಯೂಸಿಯಂ ಸ್ಥಾಪಿಸಲಾಗಿದೆ. ಪ್ರವಾಸಿಗರು ಸ್ಕೂಬಾ ಡೈವ್ ಮೂಲಕ ಮ್ಯೂಸಿಯಂ ಅನ್ನ ವೀಕ್ಷಿಸಬಹುದು ಎಂದು ಮಹಾ ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಹರಿಯಾಣ ಪ್ರವಾಸೋದ್ಯಮದಲ್ಲಿ ಈಗ ವಾಕ್ ಟೂರಿಸಂ ಹವಾ ಪ್ರಾರಂಭವಾಗಲಿದೆ. ಸಾರ್ವಜನಿಕರನ್ನ ಐತಿಹಾಸಿಕ ಮತ್ತು ಪಾರಂಪರಿಕ ಕಟ್ಟಡದ ಬಗ್ಗೆ ಅರಿವು ಹೆಚ್ಚಿಸಲು ಪ್ರವಾಸೋದ್ಯಮ ಇಲಾಖೆ ವಾಕ್ ಟೂರಿಸಂ ಮೊರೆ ಹೋಗಿದೆ. ದೇಶದ ವಿವಿಧೆಡೆ ಈ ವಾಕ್ ಟೂರ್ಗಳನ್ನು ಆಯೋಜಿಸಲಾಗಿದ್ದು ಜನರಿಂದ ಭರ್ಜರಿ ರೆಸ್ಪಾನ್ಸ್ ಸಿಕ್ಕಿದೆ. ಇದೀಗ ಹರಿಯಾಣ ರಾಜ್ಯವು ವಾಕ್ ಟೂರ್ಗಳ ಮೂಲಕ ಪಾರಂಪರಿಕ ಮಹತ್ವವನ್ನು ಜನರಿಗೆ ತಿಳಿಸಲಿದೆ ಎಂದು ಪ್ರವಾಸೋದ್ಯಮ ಇಲಾಖೆ ತಿಳಿಸಿದೆ. ಮೇ 30ರಂದು ಈ ವಾಕ್ ಟೂರ್ಗಳನ್ನು 6 ಐತಿಹಾಸಿಕ ಕಟ್ಟಡಗಳ ಬಳಿ ಹಮ್ಮಿಕೊಳ್ಳಲಾಗಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಸರ್ಕಾರ ಸಾರ್ವಜನಿಕರನ್ನು ಆಹ್ವಾನಿಸಿದೆ. ಈಗ ಕ್ವಿಜ್ ಟೈಮ್. ಇಂದಿನ ಪ್ರಶ್ನೆ, ಭೂತಾನ್ ದೇಶದ ಕರೆನ್ಸಿ ಯಾವುದು? ಸರಿಯಾದ ಉತ್ತರವನ್ನ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ಟ್ರಾವೆಲ್ ಬುಲೆಟಿನ್. ನೋಡ್ತಾ ಇರಿ ಪ್ರವಾಸಿ ಪ್ರಪಂಚ. ವಿಹಾರ್ ವೇ ವಿಶ್ವ. ನಮಸ್ಕಾರ.